ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಿವತ್ತು ನೋಡಿ ರಸಮ್ ಪೌಡ್ರ್ ಮಾಡ್ತಾಯಿದ್ದೀನಿ ಬ್ರಾಹ್ಮಿನ್ ಸ್ಟೈಲಲ್ಲಿ. ತುಂಬ ಚೆನ್ನಾಗಾಗಿತ್ತು. ಮದುವೆ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ನಾನಿವತ್ತು ಇಲ್ಲಿ ಎಲ್ಲ ಒಂದೊಂದು ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ 2 ಸ್ಪೂನು, ಸಾಸಿವೆ 1 ಸ್ಪೂನು, ಮೆಣಸು ಒಂದೂವರೆ ಸ್ಪೂನು ಮತ್ತು ಮೆಂತ್ಯ ಅರ್ಧ ಸ್ಪೂನು, ಇವಿಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದ್ರ ಜೊತೆ ಒಂದು ಸಣ್ಣ ಬೌಲಲ್ಲಿ ಧನಿಯಾ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ನಾನು ಹುರ್ಕೊಳ್ಳೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಾ? ಇವಾಗ ಎಲ್ಲ ಒಂದೊಂದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ, ಎಲ್ಲದನ್ನು ಇಲ್ಲಿ ಇಟ್ಕೊಂಡಿರೋದು ಎಲ್ಲದನ್ನು ಒಟ್ಟಿಗೆ ಹಾಕುತ್ತಾ ಇದ್ದೀನಿ ಫ್ರೆಂಡ್ಸ್. ರೋಸ್ಟ್ ಮಾಡ್ಕೊಳ್ಳಿ. ಏನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಎಲ್ಲ ಫ್ರೈ ನಾನು ಇಟ್ಕೊಂಡಿರೋದೆಲ್ಲದು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಕಡಲೆಬೇಳೆ ಅವು ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರದ್ದು ಘಮ ಬರಬೇಕು, ಆವಾಗ ಅದು ರೆಡಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ? ರಸಮ್ ಪೌಡ್ರ್ ಇದು ಮದುವೆ ಮನೆಯಲ್ಲೆಲ್ಲ ಈ ರೆಸಿಪಿನೇ ಮಾಡ್ತಾರೆ. ಅದರಿಂದ ನೀವೂ ಅದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ರಸಮ್ ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಇವಾಗ ನಾನು ಧನಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು ಅಷ್ಟೇ, ಅದರದ್ದು ಅರೋಮಾ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಮಧ್ಯದಲ್ಲಿ ನಾನು ಒಣಗಿಸ್ಕೊಂಡಿರೋ ಕರ್ಬೇವಿನ ಸೊಪ್ಪಿತ್ತು, ಅದನ್ನು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತಗೊಂಬಂದಾಗ ಒಂದು ತೊಳೆದಿಟ್ಬಿಟ್ಟು ತುಂಬ ದಿನ ಫ್ರಿಜ್ಜಲ್ಲಿಟ್ಟರೆ ಕಪ್ಪಾಗ್ಬಿಡುತ್ತಲ್ವ. ಅದಕ್ಕೋಸ್ಕರ ಏನು ಮಾಡೋದು, ತಂದಾಗಲೇ ನಾವು ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಒಣಗಕ್ಕೆ ಹಾಕ್ಬಿಟ್ರೆ ಅದು ಹಸ್ರಾಗೇ ಇರುತ್ತೆ. ಒಣಗಿದಾಗಲೂ ಹಿಂಗೆ ಫ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಹಾಕೊಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅದೊಂದು ಟಿಪ್ಪು ಹೇಳಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ, ನಾನು ಮೆಣಸಿನ್ಕಾಯಿ ಇಟ್ಟಿದ್ನಲ್ಲ, ಒಂದು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಮೆಣಸಿನ್ಕಾಯಿ ಇನ್ನೇನು ಆಗಿದೆ ಅನ್ನೋ ಸ್ವಲ್ಪ ಘಾಟ್ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ತುಂಬ ಕಪ್ಪಗಾಗ ಅಷ್ಟು ಹುರ್ಕೊಂಬಿಡ್ಬೇಡಿ, ಮೀಡಿಯಮ್ಮಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿರೋದೆಲ್ಲ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಕಲರ್ ಬರ್ತಾ ಇರುತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ಅದಾಗಿತ್ತು. ಆಮೇಲೆ ಈಗ ಉಳ್ದಿರೋದು ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಅವನ್ನೆಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ, ಎಲ್ಲ ಹೊಂದ್ಕೊಳ್ಳಿ ಅಂತ. ನಾವು ಪೌಡ್ರು ಮಾಡೋವಾಗ ಎಲ್ಲ ಒಟ್ಟಿಗೆ ಇದಾಗಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ 1 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನಿಮ್ಗೆ ಅರಿಶಿನ ಪುಡಿಯಾರು ಹಾಕೋಬೋದು, ಇಲ್ಲ ಅರಿಶಿನದ ಕೊಂಬಾರು ಹಾಕೋಬೋದು. ನೆಕ್ಸ್ಟ್ ಇವಾಗ ನಾನು ಹಿಂಗೆ ಹಾಕೋತಾ ಇದ್ದೀನಿ. 2 ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಒಂದು ರೌಂಡು ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತು ಇಡಬೇಡಿ. ಒಂದು ರೌಂಡು ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಇದರದ್ದು. ಅದಾದಮೇಲೆ ನೆಕ್ಸ್ಟ್ ಫುಲ್ಲಾಗಿ ಆರ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಓಕೆನಾ? ಅರ್ಶಿನದ ಕೊಂಬು ನೀವು ಒಂದು ಇಂಚಷ್ಟು ಹಾಕ್ಕೊಳ್ಳಿ. ಅಕಸ್ಮಾತ್ ಅರಿಶಿನ ಪುಡಿ ಬೇಡ ಅನ್ನೋರು ಈ ಉರಿಯೋ ಟೈಮಲ್ಲೇ ಅರಿಶಿನದ ಕೊಂಬನ್ನು ಹಾಕೊಂಬಿಡೋಣ. ಆವಾಗ ಹಾಕ್ಕೊಂಡಾಗ ಅದು ಫ್ರೈ ಆಗುತ್ತೆ. ಲಾಸ್ಟಲ್ಲಿ ಅರಿಶಿನದ ಪುಡಿ ಹಾಕ್ಕೊಳ್ಳೋದು ಬೇಡ. ನೆಕ್ಸ್ಟ್ ಇವಾಗ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಎಲ್ಲ ಆರಿತ್ತು ಪುಡಿ, ಇದು ಹುರ್ಕೊಂಡಿರೋದೆಲ್ಲ ಪುಡಿ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪುಡಿ ಮಾಡಿದಾಗ ನೋಡಿ ಹೆಂಗೆ ಚೆನ್ನಾಗಾಗಿದೆ ಅಲ್ವಾ ರಸಮ್ ಪುಡಿ. ಸ್ವಲ್ಪ ತರ್ತರಿಯಾಗಿಲ್ಲ, ಫುಲ್ಲು ನೈಸ್ ಪೌಡ್ರ್ ಬೇಡ, ಲೈಟಾಗಿ ಸಣ್ಣ ಒಂದು ಸ್ವಲ್ಪ ಪುಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ತರ್ತರಿಯಾಗಿದ್ದರೆ ಸಾಕು ಫ್ರೆಂಡ್ಸ್. ರಸಮ್ ಪೌಡ್ರು ತುಂಬ ಚೆನ್ನಾಗಾಗಿತ್ತು. ಈ ರಸಮ್ ಪೌಡ್ರನ್ನ ನೀವು ಹುಳಿ ಅವಲಕ್ಕಿ ಮಾಡ್ತೀವಲ್ವ, ಅದಕ್ಕೂ ಇದನ್ನೇ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರಸಮ್ ಮಾಡ್ಕೊಬೋದು. ನೋಡಿ ಎಷ್ಟು ಪುಡಿಯಾಗಿದೆ. ಸ್ವಲ್ಪ ಒಂದೊಂದು ಸ್ಪೂನು, 1.5 ಸ್ಪೂನು ಬರೀ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ನೋಡಿ, ಅದಕ್ಕೆ ಸುಮಾರು ದಿನ ನಾವು ಯೂಸ್ ಮಾಡ್ಕೋಬೋದು. ಅಂಗಡಿಲಿ ತರೋದಕ್ಕಿಂತ ಹಿಂಗೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ನಾವು ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಹೇಗಾಗಿದೆ ಅನ್ನೋದು ಕಮೆಂಟ್ ತಿಳಿಸಿ. ತುಂಬ ಜಾಸ್ತಿ ಟೈಮೇನು ತೊಗೊಳ್ಳಲ್ಲ ಫ್ರೆಂಡ್ಸ್, ಒಂದು 15 ಮಿನಿಟ್ಸಲ್ಲಿ ಮಾಡ್ಕೊಬೋದು ಈ ಪುಡಿನ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಹುಳಿ ಅವಲಕ್ಕಿನೂ ಮತ್ತು ರಸಮ್ನು ಮಾಡಿ ಹೇಗಾಗಿದೆ ಅನ್ನೋದನ್ನು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.